ಪ್ರಕ್ರಿಯೆ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಬಿ ವಿ ಅಶೋಕ್ ಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಪ್ರೊಸೀಜರ್ ಆಗ್ತಾ ಇತ್ತು, 1ರಿಂದ 13 ಸ್ಪಾಟ್ಗಳನ್ನ ಆತ ತೋರಿಸಿದ್ದ. ಬಟ್ ಇವತ್ತು 11ನೇ ನಂಬರ್ ಸ್ಪಾಟ್ ಅಲ್ಲಿ ಇನ್ನೇನು ಗುಂಡಿ ಅಗಿಬೇಕು ಆ ಟೈಮ್ನಲ್ಲಿ ಇಲ್ಲ ಸ್ವಲ್ಪ ಗೊಂದಲ ಆಗಿದೆ, ನಾನು 11ನೇ ನಂಬರ್ ಸ್ಪಾಟ್ ಅನ್ನ ಬೇರೆ ಕಡೆ ಮಾಡ್ತೀನಿ, ಅದು ಗುಡ್ಡದ ಮೇಲಿದೆ ಅಂತ ಹೇಳಿದಾಗ ಅದಕ್ಕೆ ಯಾವ ತರ ಪರ್ಮಿಷನ್ಗಳು ಬೇಕಾಗ್ತಾ ಹೋಗುತ್ತೆ ಸರ್? ಇಲ್ಲ, ನಾನು ಇದನ್ನ ವಾಚ್ ಮಾಡ್ತಾ ಇದ್ದೇನೆ. ನನ್ನ ಪ್ರಕಾರ ಇದೊಂದು ಅಗ್ನಿ ಪರೀಕ್ಷೆ ಅಂತ ಹೇಳಿದ್ರೆ ನೋಡಿ, ಒಂದು ವರ್ಗ ಅಲ್ಲಿ ಬಹಳ ಭಕ್ತಿ ಇಟ್ಕೊಂಡಿರೋದ್ರಿಂದ ಅವರು ಒಂದು ವಿಚಾರ ಮಾಡ್ತಾ ಇದ್ದಾರೆ. ಇದು ಇನ್ನೊಂದು ವರ್ಗ, ಇದು ವರ್ಗ. ಈಗ ಅವನು ಹೇಳಿರೋದ್ರಲ್ಲಿ ನೋಡಿದ್ರೆ ನನಗೆ 10ರಲ್ಲಿ ಹೆಚ್ಚು ಕಮ್ಮಿ 7-8ರಲ್ಲಿ ಸಿಕ್ಕಬೇಕಾಗಿತ್ತು. ಇದರಲ್ಲಿ 1ರಲ್ಲಿ ಸಿಕ್ಕಿದೆ, ಅದು ಏನೋ 40 ವರ್ಷದ್ದು ಅಂತ ಹೇಳ್ತಾ ಇರುವಾಗ ಈ SIT-ನವ್ರಿಗೂ ಸ್ವಲ್ಪ ಡೌಟ್ ಅಂತಲ್ಲ, ಆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಬಂತು SIT ಅವರಲ್ಲಿ. ಸೊ ಈಗ ಇದ್ದಕ್ಕಿದ್ದಂಗೆ ಈಗ ಅದರಲ್ಲೂ 9ನೇ ನಂಬರ್ ಅಂತ ಕಾಣುತ್ತೆ, ಅವನು ಸಿಕ್ಕುತ್ತೆ. 9ರಿಂದ 13 ಸಿಗುತ್ತೆ ಅಂತ ಹೇಳಿದ್ದು. ಮಾಸ್ ಬರಿಯಲ್ ಅಂತ ಬೇರೆ ಹೇಳಿದ್ದ. ಮಾಸ್ ಬರಿಯಲ್ ಆಗಿದ್ರೆ ಖಂಡಿತ ಏನಾದ್ರೂ ಒಂದು ಕ್ರೈಮ್ಗೆ ಸಂಬಂಧ ಪಡುವಂತ ವಿಚಾರ ಇತ್ತು. ಅದರ್ವೈಸ್ ಯಾಕಂದ್ರೆ ಇವಾಗ ಇಲ್ಲಿವರೆಗೆ ಪಂಚಾಯತ್ ಅವ್ರ ಹತ್ರನೂ ಲಿಸ್ಟ್ ಇದೆ, ಎಷ್ಟು ಜನರನ್ನ ಅನ್ಕ್ಲೈಮ್ಡ್ ಬಾಡಿ ಊತಿರೋದು ಲಿಸ್ಟ್ ಇದೆ. ಸೊ ಬಟ್ ಆ ಮಾಸ್ ಬರಿಯಲ್ ಆಗಿದ್ರೆ ಮಾಸ್ ಬರಿಯಲ್ಲು ಪಂಚಾಯತ್ ಅವರ ಹತ್ರ ಆಗ್ಲಿ ಪೊಲೀಸ್ ಅವ್ರ ಹತ್ರ ಆಗ್ಲಿ ರೆಕಾರ್ಡ್ ಇರಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಲೀಗಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮಾಸ್ ಬರಿಯಲ್ಲ ಮೋಸ್ಟ್ ಪ್ರಾಬಲಿ ಇಲ್ಲಿಗಲ್ ಆಗೇ ಮಾಡ್ಬೇಕಾದ್ರೆ. ಸೊ ಬಟ್ ಇಲ್ಲಿವರೆಗೆ ಅಲ್ಲೂ ಸಿಗಲಿಲ್ಲ. 9-10ರಲ್ಲಿ ಸಿಗದೆ ಇದ್ದಾಗ SIT ಅವ್ರಿಗೆ ಸ್ವಲ್ಪ ಇದಾಗಿರ್ಬೇಕು. ಜೊತೆಗೆ ಇನ್ನೊಬ್ರು ಸಾಟರ್ಡೆ ಒಬ್ರು ಒಂದು ಮಗುನ ನಾನು ಇದ್ ಮಾಡಿದೀನಿ ಅಂತ ಟಿವಿನಲ್ಲಿ ಮಾತಾಡೋದು. ಹೌದೌದು, ಅವ್ರು ಅದ್ ಯಾವ್ದೋ ಗುಡ್ಡನು ಅಂತ ಹೇಳ್ದಂಗ ಆಯ್ತು ನನ್ಗೆ. ಅದ್ರ ಬಗ್ಗೆ ಏನಾದ್ರು ತನಿಖೆ ಮಾಡ್ತಿದಾರಂತ ಏನು ಅಂತ ನಾವು ನೋಡ್ಬೇಕಾಗುತ್ತೆ. SIT ಕಚೇರಿಗೆ ಬಂದಿದ್ದಾರೆ ದೂರು ಕೊಡೋಕೆ, ಇನ್ಫಾರ್ಮೇಶನ್ ಕೊಡೋಕೆ. ಹೌದೌದು, ಈಗ ದೂರು ಕೊಡ್ತಾ ಇದ್ದಾರೆ. ಹೌದು ಬಂದಿದ್ದಾರೆ ಈಗಷ್ಟೇ. ಬಟ್ ಅಲ್ಲಿಗೆ ಈ ಅನಾಮಧೇಯ ವ್ಯಕ್ತಿ ತೋರಿಸಿರೋ ಜಾಗಕ್ಕೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿರ್ಬೋದು ಅಂತ ನಿಮ್ಮ ಅನಿಸಿಕೆ ಇವಾಗ ಅಲ್ವಾ? ಅಲ್ಲ, ಇವಾಗ 11ನೇ ನಂಬರ್ ಸ್ಪಾಟ್ ಅನ್ನ ಇನ್ನೇನ್ ಗುಂಡಿ ಅಗಿಬೇಕಿತ್ತು, ಎಲ್ಲ ರೆಡಿ ಮಾಡ್ಕೊಂಡಿದ್ರು ಇವತ್ತು 11-11:30 ಟೈಮಲ್ಲಿ. ಬಟ್ 11ನೇ ನಂಬರ್ ಸ್ಪಾಟ್ ಅನ್ನ ನಾನು ಚೇಂಜ್ ಮಾಡ್ತೀನಿ, ಸೊ ಇದಲ್ಲ ಸ್ವಲ್ಪ ಮೇಲಿದೆ ಅದು ಅಂತ ಆತ ಹೇಳಿದಾನೆ. ಅಂದ್ರೆ ತಕ್ಷಣಕ್ಕೆ ಅಧಿಕಾರಿಗಳು ಅವ್ನು ಹೇಳಿದ ತಕ್ಷಣ ಜಾಗ ಎಲ್ಲ ಚೇಂಜ್ ಮಾಡ್ಬಿಡ್ತಾರ ಸರ್, ಹೆಂಗದು? ಅಲ್ಲಲ್ಲ, ಈಗ ಏನಾಗುತ್ತೆ ಅಂದ್ರೆ ಆತನೇ ಕಂಪ್ಲೇಂಟ್ ಇರೋದು ಇಲ್ಲಿ, ದೂರು ಫಿರ್ಯಾದುದಾರ ಅವನೇನೆ, ಜೊತೆಗೆ ಅಡ್ವೊಕೇಟ್ಸ್ ಇದ್ದಾರೆ. ಸೊ ಈಗ ಅವನು ಯಾವ್ದು ಹೇಳ್ಕೊಂಡು ಹೋಗ್ತಾನೆ ಅದನ್ನ ಅಗಿಬೇಕಾಗುತ್ತೆ. ಈಗ ಅವನು ಹೇಳಿದ್ರು ಫಸ್ಟ್ 1ರಿಂದ 13-14ವರೆಗೂ ಅವ್ನು ತೋರಿಸಿದ್ದ. ಈಗ ಅವನು ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಅಂತಾನು SIT-ನವ್ರು ತಿಳ್ಕೊಂಡಿರ್ಬೋದು. ಯಾಕೆಂದ್ರೆ ಸುಮಾರು 11 ವರ್ಷ ಆಗ್ಬಿಡ್ತಲ್ಲ, ಅವನಲ್ಲೂ ಸ್ವಲ್ಪ ಸಂಶಯ ಬಂದಿರ್ಬೋದು. ಪುನಃ ಅವನು ಯಾವ್ದು ಕಾನ್ಫಿಡೆನ್ಸ್ ಹೇಳ್ತಾನೆ ಅದನ್ನ ಮಾಡ್ಲೇಬೇಕಾಗುತ್ತೆ ಇವರು, ಅದ್ರಲ್ಲಿ ಏನು ತಪ್ಪು ಬರುವುದಿಲ್ಲ. ಇದು ನಿರ್ಧಾರ SIT ಅವ್ರದೇ ನಿರ್ಧಾರ. SIT ಚೀಫ್ ಅವರು ಈ ನಿರ್ಧಾರ ಮಾಡ್ತಾರೆ. ನಮ್ದು ಏನಂದ್ರೆ ಕಾದು ನೋಡ್ಬೇಕಾಗುತ್ತೆ, ಯಾಕೆಂದ್ರೆ ಇದು ಅಗ್ನಿ ಪರೀಕ್ಷೆ. ನನ್ನ ಪ್ರಕಾರ ನಾವು ಈಗಲೇ ಯಾವುದೇ ಕನ್ಕ್ಲೂಷನ್ ಬರ್ಲಿಕ್ಕಾಗಲ್ಲ. ಸತ್ಯ ಏನಂತ ನಾಳೆ ಬರುತ್ತೆ. ಅದರಿಂದ ನಾವೆಲ್ಲ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. SIT ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನೋದು ನನಗೆ ಇನ್ನೂ ಅನಿಸಿಕೆ ಇದೆ, ನಂಬಿಕೆ ಇದೆ. ಸರ್ ಈಗ ಆಲ್ಮೋಸ್ಟ್ 13 ಸ್ಪಾಟ್ಗಳ ಪೈಕಿ ಬಹುಶಃ ಇವತ್ತು ಗುಂಡಿ ಆಗಿಯೋ ಕಾರ್ಯ 11ನೇ ಸ್ಪಾಟ್ ಅಲ್ಲಿ ಶುರುವಾಗ್ಬಿಟ್ಟಿದ್ರೆ ಒಂದ್ ವೇಳೆ ಏನಾದ್ರೂ ಸಿಕ್ಕರೆ ಬಹುಶಃ ಮತ್ತೆ ಲ್ಯಾಗ್ ಆಗ್ತಿತ್ತು. ಅದರ್ವೈಸ್ ಇವತ್ತೇ ಮುಗ್ದು ಹೋಗ್ಬಿಡ್ತಿತ್ತು 13 ಸ್ಪಾಟ್. ಏನು ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಟ್ ಈಗ 13 ಸ್ಪಾಟ್ ಆತ ಮೊದ್ಲಿಗೆ ಫೈಂಡ್ ಔಟ್ ಮಾಡಿದ್ದು, ತೋರಿಸಿದ್ದು. ಈಗ ವಾಟ್ ನೆಕ್ಸ್ಟ್ ಅಂತಾನು ಒಂದು ಜನರಲ್ಲಿ ಕುತೂಹಲ ಇದೆ ಸರ್. ಒಟ್ಟು 30 ಜಾಗನ ನಾನು ತೋರಿಸಬಲ್ಲೆ, ನಾನು ತೋರಿಸ್ತೀನಿ ಅಂತ ಆತ ಹೇಳ್ಕೊಂಡಿದ್ದು. ಹೌದು. ಸೊ ಈಗ ಮತ್ತೆ ಅವಕಾಶ ಕೊಡ್ತಾರ ಅವನ್ಗೆ? ಹೌದೌದು, ಈಗ ಅವನೇ ಕಾನ್ಫಿಡೆನ್ಸ್ ಆಗಿ ಹೇಳಿರ್ಬೇಕು, ಇಲ್ಲ ಇಷ್ಟೇ ಇಲ್ಲಿ ಹೋಗೋಣ, ಇನ್ನೊಂದು ಇದೆ ಅದಂತೂ ಮಾಡೋಣ ಸರ್, ಅಲ್ಲಿ ಸಿಗುತ್ತೆ ಅಂದಾಗ SIT-ನವ್ರಿಗೂ ಇವನ್ ಮೇಲೆ, ಯಾಕೆಂದ್ರೆ ಇಷ್ಟು 1ರಲ್ಲೇ ಸಿಕ್ಕಿರೋದ್ರಿಂದ SIT-ನವರು ಸ್ವಲ್ಪ ಕಾನ್ಫಿಡೆನ್ಸ್ ಕಳ್ಕೊಂಡಿರ್ತಾರೆ ಇವಾಗ. ಯಾಕೆಂದ್ರೆ ಇವ್ನು ತೋರಿಸಿದ್ರಲ್ಲಿ ಎಲ್ಲೂ ಸಿಗ್ತಾ ಇಲ್ವಲ್ಲ. ಸೊ ಅದರಿಂದ SIT-ನವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಈಗ ಅವ್ನು ಯಾವ್ದ್ರಲ್ಲಿ ಪುನಃ ಇಲ್ಲ ಸರ್ ಇದು ಬೇಡ, ಅಲ್ಲಾಗೇನಾಗಿ ಅಂತ ಹೇಳಿದ್ಮೇಲೆ ಜೊತೆಗೆ ಅಡ್ವೊಕೇಟ್ಸ್ ಅವರು ಜೊತೆಲೆ ಇರ್ಬೋದು ಅಂತ ಕಾಣುತ್ತೆ. ಅವರು ಹೇಳಿರ್ಬೋದು ಅಲ್ಲೇ ಮಾಡೋಣ ಅಂತ ಹೇಳಿ ನಿರ್ಧಾರ ತಗೊಂಡಿರ್ತಾರೆ. ಬಟ್ ಈಗ ನೆಕ್ಸ್ಟ್ ಯಾವ್ದಕ್ಕೆ ಹೋದ್ರು ನೋಡೋಣ ಅದ್ರಲ್ಲಿ ಸಿಗುತ್ತಾ ಇಲ್ವಾ. ಸಿಕ್ಲಿಲ್ಲ ಅಂದ್ರೆ ಪುನಃ SIT-ನವರು ಹಿಂದಕ್ಕೆ ಬಂದು ಮೊದಲಿಂದ ನೀವು ಹೇಳ್ದಂಗೆ 10 ಆದ್ಮೇಲೆ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಸುತ್ತೇನೆ.
ಒಟ್ಟಲ್ಲಿ ಆತ ಎಷ್ಟು ಜಾಗ ಹೇಳ್ತಾನೆ ಅಷ್ಟುನು SIT ಇವಾಗ ಗುಂಡಿಯಾಗಿ ನೋಡ್ಲೇಬೇಕಾಗತ್ತೆ. ಹೌದೌದು, ಅದು ಎಷ್ಟು ದಿನ ಆದ್ರೂ ಪರವಾಗಿಲ್ಲ. ಹೌದೌದು. ಬಟ್ ಅದಕ್ಕೆ- ನನಗೆ ಒಂದು ಯಾವ್ದ್ರಲ್ಲಿ ಕೆಲವು ಮೂಳೆ ಸಿಕ್ತಲ್ಲ, ಈಗ 6ನೇ ಗುಂಡಿಲಿ ಸಿಕ್ತಲ್ಲ, ಹೌದು. ಆ ಗುಂಡಿನ ದಯವಿಟ್ಟು ಮುಚ್ಚಬಾರದು ಪೊಲೀಸ್ನವರು. ಯಾಕಂದ್ರೆ ಆ ಮೂಳೆ ಏನಿದೆ ಅದ್ರದ್ದು DNA ಟೆಸ್ಟ್ ಎಲ್ಲ ಆಗಿದ್ಮೇಲೆ ಪುನಃ ಪೊಲೀಸರು ಕೊಟ್ಮೇಲೆ ತಂದು ಅದನ್ನೇ ಅಲ್ಲೇ ನ್ಯಾಯ ರೀತಿಯಲ್ಲಿ ಅಲ್ಲಿ ದಫನ್ ಮಾಡ್ಬೇಕು. ಅದು ಮಾನವೀಯತೆಯ ದೃಷ್ಟಿ. ಒಂದ್ ಕಡೆ ತೆಗೆದು ಇನ್ನೊಂದ್ ಕಡೆ ಗುಂಡಿ ತೆಗೆದು ಹೂಳೋಂತ ಒಂದು ಇದು ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಅದನ್ನೀಗ ಸದ್ಯಕ್ಕೆ ಮುಚ್ಚಿದ್ದಾರೆ ಅಂತಾನೆ ಮಾಹಿತಿ ಸಿಕ್ಕಿತ್ತು ನಮ್ಗೆ. ತೆಗೆದಿರುವಂತ ಎಲ್ಲಾ ಗುಂಡಿಗಳನ್ನು ಮುಚ್ಚಿದ್ದಾರೆ, 6ನೇ ಸ್ಪಾಟ್ ಅನ್ನು ಮುಚ್ಚಿದ್ದಾರೆ ಅಂತಾನೆ ಮಾಹಿತಿ ಇತ್ತು. ಭದ್ರತೆನೂ ಕೊಟ್ಟಿದ್ದಾರೆ ಜೊತೆಗೆ ಅಂತ. DNA ಟೆಸ್ಟ್ ಆಗಿ FSL ಇಂದ ಪುನಃ ಪೊಲೀಸರಿಗೆ ಬಂದು ಪೊಲೀಸ್ನವರು ಪುನಃ ಕೋರ್ಟ್ ಆರ್ಡರ್ ತಗೊಂಡು ಪುನಃ ಬರಿಯಲ್ ಮಾಡ್ಬೇಕಾಗುತ್ತೆ. ಪೊಲೀಸ್ನವರು ಇಟ್ಕೊಳಕ್ ಆಗಲ್ಲ ಅದನ್ನ. ಹೌದೌದು. ಅದ್ರದ್ದು ಎಲ್ಲಾ ಕನ್ಕ್ಲೂಷನ್ ಆದ್ಮೇಲೆ ಕೋರ್ಟ್ ಆರ್ಡರ್ ತಗೊಂಡೆ ಪುನಃ ಬರಿಯಲ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವಾಗ ಕೋರ್ಟ್ ಆರ್ಡರ್ ಇಂದ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ತೋರಿಸಿರೋ ಜಾಗದಲ್ಲಿ ಈಗ ಇದ್ ಮಾಡಿದ್ದಾರೆ. ನೆಕ್ಸ್ಟ್ ಪುನಃ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕರ್ಕೊಂಡ್ ಬಂದು ಈ ಇದು ಎಲ್ಲಿಂದ ತೆಗೆದ್ರು ಅಲ್ಲೇ ಪುನಃ ಬರಿಯಲ್ ಮಾಡೋದು ಇವ್ರ ಕರ್ತವ್ಯ ಪೊಲೀಸ್. ಹೌದು, ನೋಡೋಣ ಸರ್, ಇವತ್ತು 11ನೇ ನಂಬರ್ ಸ್ಪಾಟ್ ಅಲ್ಲಿ ಏನಾದ್ರು ಸಿಗುತ್ತಾ, ಮುಂದೆ ಏನೆಲ್ಲ ತಿರುವುಗಳನ್ನ ಈ ಪ್ರಕರಣ ಪಡ್ಕೊಳ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಕುಮಾರ್ ಸರ್ ಮಾತಾಡಿದ್ದಕ್ಕೆ. ನಮಸ್ಕಾರ.